ಸ್ವಾಗತವನ್ನು ಕೋರ್ತೀನಿ। ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ ಇತಿಹಾಸ ವಿಭಾಗದಲ್ಲಿನ 4ನೆಯ ಪಾಠ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋವನ್ನು ತಂದಿದ್ದೀನಿ। ಇದಕ್ಕಿಂತ ಮೊದಲಿಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ 2 ಮೆಂಬರ್ಶಿಪ್ ವರ್ಗಗಳನ್ನು ಇಟ್ಟಿದ್ದೀನಿ। ಸೊ ಮೊದಲನೇದಾಗಿ ತಿಂಗಳಿಗೆ 89 ರೂಪಾಯಿ, ಅಲ್ಲಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಸಂದೇಹಗಳಿಗೆ ಬಗೆಹರಿಸಿದರೆ 159 ರೂಪಾಯಿಯ ಮೆಂಬರ್ಶಿಪ್ ಅಲ್ಲಿ ನಿಮಗಾಗಿ ನಾವು ವಿಶೇಷವಾಗಿ ನೇರವಾಗಿರ್ತಕ್ಕಂಥ ಲೈವ್ ಸ್ಟ್ರೀಮಿಂಗ್ ಕ್ಲಾಸಸ್ಗಳನ್ನು ಮಾಡ್ತೀವಿ। ಸೊ ಯಾರು ಇಂಟ್ರೆಸ್ಟ್ ಇದ್ದೀರಲ್ಲ ಅದನ್ನು ಜಾಯ್ನ್ ಆಗ್ಬೋದು। ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನನ್ನ ಗುಂಪಿನ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಅಲ್ಲಿನೂ ಕೂಡ ತಾವುಗಳು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತು 9ನೇ ತರಗತಿಯ 4ನೆಯ ಪಾಠ ವಿಜಯನಗರ ಮತ್ತು ಬಹಮನಿ ರಾಜ್ಯ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ। ಅಭ್ಯಾಸಗಳು ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ। ಪ್ರಶ್ನೆ 1 ಇತ್ತು, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 1336। ಪ್ರಶ್ನೆ 2, ಮಧುರಾ ವಿಜಯ ಬರೆದ ಕವಯಿತ್ರಿ ಗಂಗಾದೇವಿ। ಪ್ರಶ್ನೆ 3, ಪ್ರೌಢದೇವರಾಯನ ಮಂತ್ರಿ, ಉತ್ತರ ಇತ್ತು ಲಕ್ಕಣ್ಣ ದಂಡೇಶ। ಪ್ರಶ್ನೆ 4, ಆಮುಕ್ತ ಮೌಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಶ್ರೀಕೃಷ್ಣ ದೇವರಾಯ। ಪ್ರಶ್ನೆ 5, ಬೀದರಿನಲ್ಲಿ ಮದರಸವನ್ನು ಕಟ್ಟಿಸಿದವನು ಮೊಹಮ್ಮದ್ ಗವಾನ್। ಕಡೆಯ ಪ್ರಶ್ನೆ ಹಾಗೂ 6ನೇ ಪ್ರಶ್ನೆ ಇತ್ತು, ಕಿತಾಬ್ ಎ ನವರಸ್ ಗ್ರಂಥವನ್ನು ಬರೆದವನು, ಸರಿಯಾದ ಉತ್ತರ ಇತ್ತು 2ನೇ ಇಬ್ರಾಹಿಂ ಆದಿಲ್ ಶಾ। ಇನ್ನು ಮುಂದೆ 2ನೇ ಪ್ರಶ್ನೆ ಇದೆ, ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಉತ್ತರವನ್ನು ಬರಿಬೇಕು। ಮೊದಲ ಪ್ರಶ್ನೆ ಇತ್ತು, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳನ್ನು ಹೆಸರಿಸಿರಿ। ಉತ್ತರ ಇದೆ ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡು ಅಂತಕ್ಕಂಥ 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿ ಹೋಗಿದ್ದಾವೆ। ಪ್ರಶ್ನೆ 2, 2ನೇ ದೇವರಾಯನ ಸಾಧನೆಗಳು ಏನು? ನೋಡಿ, 2ನೇ ದೇವರಾಯ ತನ್ನ ದಿಗ್ವಿಜಯಗಳಿಂದ, ಧಾರ್ಮಿಕ ನೀತಿಯಿಂದ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಕಲೆಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ। ಈ 2ನೇ ದೇವರಾಯ ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ ಮತ್ತು ಕರ್ನಾಟಕದ ಬಹುಭಾಗದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಅಂತ ಬಿರುದನ್ನು ಸಹಿತ ಪಡೆದಿದ್ದ। ಜೈನ, ಬೌದ್ಧ ಮತ್ತು ಇಸ್ಲಾಂ ಧರ್ಮೀಯರಿಗೂ ತನ್ನ ರಾಜ್ಯದಲ್ಲಿ ಸ್ಥಾನವನ್ನು ನೀಡಿದ್ದ ಯಾರು? 2ನೇಯ ದೇವರಾಯ। ಪ್ರಶ್ನೆ 3, ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ। ಮೊದಲನೇದಾಗಿ, ಪೋರ್ಚುಗೀಸರು ಪಶ್ಚಿಮ ತೀರದಲ್ಲಿ ಪ್ರಬಲರಾಗಲು ಪ್ರಯತ್ನವನ್ನು ಮಾಡಿದರು। 2ನೇದು ಹೇಳ್ಬೋದಂದ್ರೆ ಉಮ್ಮತ್ತೂರಿನ ಪಾಳೆಗಾರರು ಬಂಡಾಯವನ್ನು ಮಾಡಿದರು। ಒರಿಸ್ಸಾದ ಗಜಪತಿ ಪ್ರತಾಪರುದ್ರನ ಹಗೆ ಅಂದರೆ ದ್ವೇಷ, ಶಾಹಿ ಮನೆತನಗಳ ದಾಳಿಯನ್ನು ಸಹಿತ ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಾಗ ಈ ಸಮಸ್ಯೆಗಳನ್ನು ಆತ ಮುಖ್ಯವಾಗಿ ಎದುರಿಸಬೇಕಾಯಿತು। ಪ್ರಶ್ನೆ 4, ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆ ಏನು? ಅರ್ಥವ್ಯವಸ್ಥೆಯನ್ನು ನೋಡೋದಾದರೆ, ದೇಸಿ ಬೆಳೆಗಳ ಜೊತೆಗೆ ಪೋರ್ಚುಗೀಸರ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ। ಮುಖ್ಯವಾಗಿ ನೀರಾವರಿ ಯೋಜನೆಗಳಿಗೆ ಪ್ರಾಮುಖ್ಯತೆಯನ್ನು ಒದಗಿಸಿಕೊಡ್ತಾರೆ। ಕೈಗಾರಿಕೆ ವಸ್ತುಗಳನ್ನು ವಿದೇಶಕ್ಕೆ ರಫ್ತನ್ನು ಮಾಡಿ ಅಧಿಕ ಲಾಭವನ್ನು ಸಹಿತ ಪಡೆದುಕೊಳ್ತಾರೆ। ಈ ವಿಜಯನಗರ ಕಾಲದಲ್ಲಿ ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳು ಚಲಾವಣೆಯಲ್ಲಿ ಇದ್ದವು। ಆಮೇಲೆ ಸಮಾಜದ ವ್ಯವಸ್ಥೆಯಲ್ಲಿ ಬಂದಾಗ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂದಾಗ ಹೇಳ್ಬೋದಂದರೆ, ಆ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಜಾರಿಯಲ್ಲಿ ಇತ್ತು। ಜಾತಿ ಆಧಾರಿತ ವೃತ್ತಿಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ। ಸತಿ ಸಹಗಮನ ಮತ್ತು ದೇವದಾಸಿ ಪದ್ಧತಿ ಅಂತಕ್ಕಂಥ ಸಾಂಪ್ರದಾಯಿಕ ಒಂದು ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಈ ಒಂದು ನಿಮ್ನ ಪದ್ಧತಿಗಳು ಸಹಿತ ರೂಢಿಯಲ್ಲಿ ಚಲಾವಣೆಯಲ್ಲಿ ಇದ್ದವು। ರಾಜರಾಗಲಿ ಮತ್ತು ಶ್ರೀಮಂತರು ಬಹುಪತ್ನಿತ್ವ ಪದ್ಧತಿಯನ್ನು ಹೊಂದುತ್ತಾ ಇದ್ರು। ಸೊ ಆಮೇಲೆ ಹಿಂದೂ ಹಬ್ಬಗಳನ್ನು, ವಿಶೇಷವಾಗಿ ದಸರಾ ಅಂತಕ್ಕಂಥ ಹಬ್ಬಗಳನ್ನು ಬಹಳಷ್ಟು ಅದ್ದೂರಿಯಿಂದ ವಿಜಯನಗರ ಕಾಲದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ರು। ಮುಂದಿನ ಪ್ರಶ್ನೆ 5, ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ। ನೋಡಿ, ಮುಖ್ಯವಾಗಿ ವಿಜಯನಗರ ಕಾಲದಲ್ಲಿ ದ್ರಾವಿಡ ಶೈಲಿ ವಿಕಾಸ ಆಯಿತು, ಬೆಳವಣಿಗೆ ಹೊಂದಿತು। ಈ ವಿಜಯನಗರ ಕಾಲದಲ್ಲಿ ಗ್ರಾನೈಟ್ ಶಿಲೆಗಳನ್ನು ಉಪಯೋಗವನ್ನು ಮಾಡಿ ದೇವಾಲಯಗಳ ನಿರ್ಮಾಣ ಕೆಲಸವನ್ನು ಮಾಡ್ತಾರೆ। ಈ ದೇವಾಲಯಗಳು ಹೇಗಿರ್ತಾವಂದರೆ, ವಿಶಾಲವಾದ ಪ್ರಾಕಾರಗಳು, ಎತ್ತರದ ಗೋಪುರಗಳು, ವಿಶಾಲವಾದ ಕಲ್ಯಾಣ ಮಂಟಪ, ಸಭಾ ಮಂಟಪ ಮತ್ತು ವಸಂತ ಮಂಟಪಗಳನ್ನು ಹೊಂದುತ್ತಾ ಇದ್ದವು।
ಇವೆಲ್ಲವುಗಳು ಕೂಡ ವಿಜಯನಗರ ಕಾಲದ ದೇವಾಲಯಗಳ ವಿಶೇಷತೆ. ಮುಖ್ಯವಾಗಿ ವಿಜಯನಗರ ಕಾಲದ ಬೃಹತ್ ಆಗಿರ್ತಕ್ಕಂಥ ದೇವಾಲಯಗಳನ್ನು ನಾವು ಹಂಪೆ, ಕಾಳಹಸ್ತಿ, ತಿರುಪತಿ, ಚಿದಂಬರಂ ಮುಂತಾದ ಸ್ಥಳಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ವಿಜಯನಗರ ಕಾಲದ ದೇವಾಲಯಗಳನ್ನು ಕಾಣ್ತೀವಿ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 6. ಮಹಮ್ಮದ್ ಗವಾನ್ ಬಹಮನಿ ರಾಜ್ಯದ ಉತ್ತಮ ಪ್ರಧಾನಮಂತ್ರಿ ಎಂದು ಹೇಗೆ ಪರಿಗಣಿಸುವಿರಿ ಅಂತ ಪ್ರಶ್ನೆ ಇದೆ. ಹೇಳ್ಬಹುದಂದ್ರೆ ಮುಖ್ಯವಾಗಿ ಮಹಮ್ಮದ್ ಗವಾನ್ ಬಹಮನಿ ರಾಜ್ಯವನ್ನ ವಿಸ್ತಾರವನ್ನ ಮಾಡಿರ್ತಕ್ಕಂಥ ಕೀರ್ತಿಗೆ ಪಾತ್ರವನ್ನ ಹೊಂದುತ್ತಾನೆ. ಬೀದರಿನಲ್ಲಿ ಸುವ್ಯವಸ್ಥಿತವಾದ ಮದರಸವನ್ನು ಕಟ್ತಾನೆ. ತನ್ನ ರಾಜ್ಯವನ್ನ ಆಡಳಿತದ ಸುಗಮ ನಿರ್ವಹಣೆಗೆ ಪ್ರಾಂತ್ಯಗಳಲ್ಲಿ ವಿಂಗಡಣೆಯನ್ನ ಮಾಡ್ತಾನೆ. ಅಧಿಕಾರಿಗಳಿಗೆ ಸಂಬಳ ಕೊಡುವ ಪದ್ಧತಿಯನ್ನು ಜಾರಿ ಮಾಡ್ತಾನೆ. ಉತ್ತಮ ಕಂದಾಯ ವ್ಯವಸ್ಥೆ, ರಸ್ತೆಗಳ ನಿರ್ಮಾಣ, ನೀರಾವರಿ ವ್ಯವಸ್ಥೆ, ಕಟ್ಟುನಿಟ್ಟಾದ ಕಾನೂನನ್ನ ಮಹಮ್ಮದ್ ಗವಾನ್ ಜಾರಿಯನ್ನ ಮಾಡೋದ್ರಿಂದ ಆತ ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಅಂತ ನಾವುಗಳು ಹೇಳಬಹುದು. ಪ್ರಶ್ನೆ 7. ಬಹಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನ ತಿಳಿಸಿ. ಆಡಳಿತ ನೋಡೋದಾದ್ರೆ ಇವರು ಮುಖ್ಯವಾಗಿ ಏನ್ ಮಾಡ್ತಾರಂದ್ರೆ ಆಡಳಿತವನ್ನ 3 ಭಾಗಗಳಲ್ಲಿ ವಿಂಗಡಣೆಯನ್ನ ಮಾಡ್ತಾರೆ ಬಹಮನಿ ಸುಲ್ತಾನರು. 1 ಕೇಂದ್ರ, 2 ಪ್ರಾಂತೀಯ ಮತ್ತು 3 ಗ್ರಾಮ. ಈ ಕಂದಾಯ, ಸೈನ್ಯ ಮತ್ತು ನ್ಯಾಯ ಈ 3 ಮುಖ್ಯವಾಗಿ ಆಡಳಿತ ಪದ್ಧತಿಯಲ್ಲಿ ಇದ್ದವು. ಎಲ್ಲ ಆಡಳಿತದ ಮುಖ್ಯಸ್ಥ ಒಡೆಯ ಸುಲ್ತಾನನೇ ಆಗ್ತಾ ಇದ್ದ. ಈ ಒಂದು ಸುಲ್ತಾನರ ಮಂತ್ರಿ ಮಂಡಲಕ್ಕೆ ಅವರು ಏನಂತ ಕರೀತಿದ್ರಂದ್ರೆ ಮಜ್ಲಿಸ್ ಇ ಇಲ್ವಿತ್ ಅಂತ ಕರೀತಾ ಇದ್ರು. ಇನ್ನು ಕಂದಾಯ ವ್ಯವಸ್ಥೆಯ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಹೇಳಬೇಕಾದ್ರೆ ಕಂದಾಯದ ಮುಖ್ಯಸ್ಥನಿಗೆ ಅಮೀರ್ ಎ ಜುಮ್ಲಾ ಅಂತ ಕರೀತಿದ್ರು. ಭೂ ಕಂದಾಯ ರಾಜ್ಯದ ಆದಾಯದ ಮೂಲ ಆಗಿತ್ತು. ಬೇರೆ ಬೇರೆ ಬಗೆಯ ಒಟ್ಟು 50 ತೆರೆದ ತೆರಿಗೆಗಳು ಏನಾಗಿದ್ದಪ್ಪ ಅಂದ್ರೆ ಬಹುಮನಿ ರಾಜ್ಯದಲ್ಲಿ ಚಲಾವಣೆಯಲ್ಲಿ ಇತ್ತು ತೆರಿಗೆ ಪದ್ಧತಿ. ಆಮೇಲೆ ಈ ತೆರಿಗೆಯಿಂದ ಬಂದಿರತಕ್ಕಂಥ ಹಣವನ್ನ ಅವರು ಅರಮನೆಗಾಗಿರ್ಬೋದು, ಯುದ್ಧ ಆಗಿರ್ಬೋದು, ಸೈನ್ಯಕ್ಕೆ ಆಗಿರ್ಬೋದು, ಕೋಟೆ ಕಟ್ಟಡಗಳ ನಿರ್ಮಾಣಕ್ಕೆ ಬಳಕೆಯನ್ನ ಮಾಡ್ತಾ ಇದ್ರು. ಇನ್ನ ಕಡೆಯ ಪ್ರಶ್ನೆ ಇದೆ, ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪವನ್ನ ವಿವರಿಸಿ. ಉತ್ತರ ನೋಡೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಯಾಕಂದರೆ ನಿಮ್ಮ ಲೈಕ್, ನಿಮ್ಮ ಶೇರ್ ಅದುವೇ ನನಗಿರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತಾ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಹಿತ ಮರೆಯದಿರಿ. ನೋಡುವ ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪದ ಅಂಶಗಳು. ಮುಖ್ಯವಾಗಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಇಸ್ಲಾಂ ಸಂಸ್ಕೃತಿ ಬೆಳವಣಿಗೆಯನ್ನು ಹೊಂದಿತು. ಮಕ್ತಬ್ ಅಂತಕ್ಕಂಥ ಶಾಲೆಗಳು ಇದ್ದವು. ಮದರಸ ಅಂತಕ್ಕಂಥ ಉನ್ನತ ಶಿಕ್ಷಣ ಕೇಂದ್ರಗಳು ಇದ್ದವು. ಬಹಮನಿ ಸುಲ್ತಾನರ ಕಾಲದಲ್ಲಿ ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪ ಬೆಳವಣಿಗೆಯನ್ನು ಹೊಂದಿತು. 1ನೇ ಅಲಿ ಆದಿಲ್ ಶಾ ಜಾಮಿ ಮಸೀದಿಯನ್ನು ಕಟ್ತಾನೆ. ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಇನ್ನೂ ಹಲವು ಏನಪ್ಪಾ ಅಂತಂದ್ರೆ ಬಹಮನಿ ಸುಲ್ತಾನರ ಕಾಲದ ಪ್ರಮುಖ ಸ್ಮಾರಕಗಳು ಅಂತ ಹೇಳ್ತೀವಿ. ಇಷ್ಟಿತ್ತು ವಿಜಯನಗರ ಮತ್ತು ಬಹಮನಿ ರಾಜ್ಯದ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋ. ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಪಾಠದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.